ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 84. ಲಗ್ನ ಪತ್ರಿಕೆ ನೋಡಿದವನ ಕಣ್ಗಳು ತುಂಬಿದವು. ಈ ಒಂದಿನಕ್ಕಾಗಿ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ಶ್ರೀಹಿತ್ ವೆಡ್ಸ್ ಶ್ರೇಯಾ. ಹೌದು, ಕೊನೆಗೂ ನಾವು ಹಿರಿಯರ ಆಶೀರ್ವಾದ ಪಡೆದು ಮದುವೆ ಆಗ್ತಿದ್ದೇವೆ. ನನ್ನ ಶ್ರೀ ನನ್ನವಳಾಗ್ತಾಳೆ, ಮಿಸಸ್ ಶ್ರೀಹಿತ್ ಆಗ್ತಾಳೆ. ಅವಳ ತಾಲಿಯ ಒಡೆಯ ನಾನಾಗ್ತೇನೆ. ಇನ್ನವಳು ನನ್ನ ಜೊತೆಲೇ ಇರ್ತಾಳೆ. ಅವಳು ಜೊತೆಗಿದ್ರೆ ಸಾಕು, ನನಗೆ ಧನಾತ್ಮಕ ಚೈತನ್ಯ ಬಂದಂತೆ ಎಂದೆಲ್ಲ ಮನದಲ್ಲೇ ನುಡಿಯುತ್ತಿದ್ದ. ಇನ್ನು ಅವಳು, ಹಿತ್, ಕೊನೆಗೂ ನೀನು ಅವತ್ತು ಹೇಳಿದಂತೆ ನಾನು ಇನ್ನವಳಾಗ್ತಿದ್ದೇನೆ. ನನಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ದುಃಖ. ಯಾಕೋ ಗೊತ್ತಿಲ್ಲ. ನೀ ನನ್ನಿಂದ ದೂರವಾದರೆ ಎಂಬ ಯೋಚನೆ ಆಗಾಗ ನನ್ನನ್ನು ಕಾಡ್ತಾ ಇರುತ್ತೆ. ನಿನ್ನಲ್ಲಿ ಹೇಳಬೇಕಾದ ಮಾತುಗಳು ನನ್ನ ಮನಸ್ಸಲ್ಲೇ ಉಳಿಯಿತು. ನಿನ್ನ ಬಳಿ ಅದನ್ನು ಹೇಳದ ಹೊರತು ನಾನು ನಿನಗೆ ಅನ್ಯಾಯ ಮಾಡ್ತಿದ್ದಾನೆ ಎಂಬ ಭಾವನೆ ನನ್ನೊಳಗೆ ಇದ್ದೇ ಇರುತ್ತದೆ. ಖುಷಿಯಾಗಿರಬೇಕಾದ ಈ ಸಂದರ್ಭದಲ್ಲಿ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಪ್ರತಿ ಸಾರಿ ನಿನ್ನ ಜೊತೆ ಮಾತಾಡಬೇಕು ಅಂತ ಬರುವಾಗ ಏನಾದರೂ ಅಡೆತಡೆಗಳು ಬಂದೇ ಬರುತ್ತವೆ. ನನಗೇನು ಮಾಡಬೇಕು ತೋಚ್ತಾ ಇಲ್ಲ. ನನ್ನಿಂದ ನಿನಗೆ ಮುಂದೆ ನೋವಾಗಬಾರ್ದು ಅಷ್ಟೇ ಎಂದುಕೊಳ್ಳುತ್ತಿದ್ದಳು. ಮರುದಿನ ಶ್ರೇಯಾ ತನ್ನ ಪರಿವಾರದೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಲಗ್ನ ಪತ್ರಿಕೆ ಪೂಜಿಸಿದ ಬಳಿಕ ಲಗ್ನ ಪತ್ರಿಕೆಯನ್ನು ನೀಡಲು ಪ್ರಾರ್ಥನಾ ಮನೆಗೆ ತೆರಳಿದಳು. ಕಾಕತಾಳೀಯ ಎಂಬಂತೆ ಸರಸ್ವತಿಯವರು ಕೂಡ ಪ್ರಾರ್ಥನಾ ಮನೆಗೆ ಬಂದಿದ್ದರು. ಶ್ರೀ, ಬಂದ್ಯಾ? ಬಾಬಾ, ನೋಡು ಅಮ್ಮ ಕೂಡ ಬಂದಿದ್ದಾರೆ ಎಂದಳು ನಗುತ್ತಾ. ಸರಸ್ವತಿಯವರು, ಬಾ ಮಗಳೇ, ಇಲ್ಲಿ ಕೂತ್ಕೋ ಎಂದರು. ಸ್ವರ ಮತ್ತು ಶ್ರೇಯಾ ಅವರ ಬಳಿ ಕುಳಿತರು. ಪ್ರೇರಣಾ ಮೂವರಿಗೂ ಕುಡಿಯಲು ಜ್ಯೂಸ್ ತಂದಳು. ಅಮ್ಮ, ಅಂದಹಾಗೆ ನೀವು ಮೂವರು ಬಂದಿದ್ದೀರಿ ಅಂದಮೇಲೆ ಏನು ಮುಖ್ಯವಾದ ವಿಷಯ ನಿಮಗೆ ನನ್ನ ಬಳಿ ಹೇಳೋದಿದೆ ಅಂತ ತಾನೇ ಅರ್ಥ ಎಂದು ಕೇಳಿದ ಪ್ರಾರ್ಥನಾ. ಅಮ್ಮ, ನಮ್ಮ ಶ್ರೀ ಮತ್ತು ಹಿತ್ ಮದುವೆ ಫಿಕ್ಸ್ ಮಾಡಿದ್ರಾ ಹೇಗೆ ಎಂದು ಹುಬ್ಬೇರಿಸಿದಾಗ, ಹೌದಮ್ಮ, ಅದಕ್ಕೆ ನಾನೇ ಬಂದು ನಿನ್ನನ್ನು ಮದುವೆ ಕರೆಯೋಣ ಅಂದ್ಕೊಂಡೆ ಎಂದರು. ಹೌದು ಪ್ರಾರ್ಥನಾ, ನಾನು ಕೂಡ ನಿನ್ನನ್ನು ಮದುವೆಗೆ ಇನ್ವೈಟ್ ಮಾಡಬೇಕಂತಲೇ ಬಂದೆ. ಆದರೆ ಅಮ್ಮ ಇಲ್ಲಿ ಬರುವ ವಿಷಯ ನಂಗೆ ಗೊತ್ತಿರಲಿಲ್ಲ ಎಂದವಳು ಸರಸ್ವತಿಯವರ ಕಡೆಗೆ ತಿರುಗಿ, ಅಮ್ಮ, ನೀವೇ ಇನ್ವಿಟೇಷನ್ ಕೊಡಿ ಎಂದಳು. ಅವಳ ಮಾತಿಗೆ ತಲೆಯಾಡಿಸಿದವರು ಅವಳ ಕೈಗೆ ಲಗ್ನ ಪತ್ರಿಕೆ ಕೊಟ್ಟು ನಂತರ ತಾವು ಅವಳಿಗೆ ಮತ್ತು ಅವಳ ತಂಗಿಗಾಗಿ ಖರೀದಿಸಿದ ಸೀರೆಯನ್ನು ಕೊಟ್ಟಾಗ, ಅಮ್ಮ, ಇದೆಲ್ಲ ಬೇಕಾಗಿರಲಿಲ್ಲ ಎಂದು ಮುಜುಗರದಿಂದ ಹೇಳಿದವಳು ಸರಸ್ವತಿಯವರಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ ಅವರು ಕೊಟ್ಟ ಸೀರೆಯನ್ನು ಸ್ವೀಕರಿಸಿದಳು. ನಾನೇ ನಿಮಗೆ ಹೊರಗಿನವಳಲ್ಲ ಪ್ರಾರ್ಥನಾ ಎಂದರು ಸರಸ್ವತಿಯವರು. ತದನಂತರ ಶ್ರೇಯಾ ತಾನು ಪ್ರಾರ್ಥನಾ ಹಾಗೂ ಪ್ರೇರಣಾಗಾಗಿ ಖರೀದಿಸಿದ ಸೀರೆಯನ್ನು ಕೊಟ್ಟಾಗ, ಇದೇನು ಶ್ರೀ, ನೀನು ಸೀರೆ ತಂದಿದೀಯಾ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಹೌದು, ಆದಷ್ಟು ಬೇಗ ಬ್ಲೌಸ್ ಸ್ಟಿಚ್ ಮಾಡಲು ಕೊಡು. ಮದುವೆ ದಿನ ನಾನು ಮತ್ತು ಅಮ್ಮ ಕೊಟ್ಟ ಸೀರೆಯನ್ನೇ ನೀನು ಉಡಬೇಕು. ಮದುವೆಗಿನ್ನೂ ಹೆಚ್ಚು ದಿನಗಳಿಲ್ಲ. ಲಗ್ನ ಪತ್ರಿಕೆ ತೆರೆದು ನೋಡಿದವಳು, ಇದೇನು, ಇನ್ನು ಮದುವೆಗೆ ಇಷ್ಟೇ ದಿನ ಇರೋದು, ನನಗೆ ಈಗಲ ಮದುವೆ ವಿಷಯ ತಿಳಿಸೋದು ಎಂದು ಬೇಸರದಿಂದ ಹೇಳಿದಾಗ ಸರಸ್ವತಿಯವರು ಪುರೋಹಿತರು ಹೇಳಿದ ವಿಷಯವನ್ನು ಅವಳ ಬಳಿ ಹೇಳಿದರು. ಪರವಾಗಿಲ್ಲ, ಕೊನೆಗೂ ಪ್ರೀತಿಸಿದ ಜೀವಗಳು ಒಂದಾಗ್ತಿದ್ದಾರೆ, ಅದೇ ಖುಷಿಯ ವಿಷಯ ಎಂದವಳು ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಅವರಿಗೆ ಊಟದ ವ್ಯವಸ್ಥೆ ಮಾಡಿದಳು. ಸರಸ್ವತಿಯವರು ಮತ್ತು ಶ್ರೇಯಾ ಎಷ್ಟೇ ನಿರಾಕರಿಸಿದರೂ ಅವಳು ಹಠ ಮಾಡಿ ಅವರು ಊಟ ಮಾಡುವಂತೆ ಮಾಡಿದಳು. ತದನಂತರ ಶ್ರೇಯಾ ಮತ್ತು ಸರಸ್ವತಿಯವರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಸಂಜೆ ಹೊತ್ತು ಜಾಹ್ನವಿ ತನ್ನ ಪುಸ್ತಕಗಳನ್ನು ಟೀಪಾಯ್ ಮೇಲೆ ಹರಡಿ ತಾನು ಸೋಫಾ ಮೇಲೆ ಕುಳಿತಿದ್ದಳು. ಅವಳಷ್ಟಕ್ಕೆ ಏನೋ ಹಾಡನ್ನು ಗುನುಗುತ್ತಾ ತನ್ನ ತಂದೆಯ ಬಳಿ ತರಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಅವರು ಬಿಸ್ನೆಸ್ ಮ್ಯಾಗಝಿನ್ ಓದ್ತಾ ಅವಳ ಪ್ರಶ್ನೆಗಳಿಗೆ ಬೇಸರಿಸದೆ ಉತ್ತರಿಸುತ್ತಿದ್ದರು. ಜಾನಕಿಯವರು, ಜಾಹ್ನವಿ, ಇಲ್ಲಿ ಬಾ, ನಂಗೆ ಸ್ವಲ್ಪ ಸಹಾಯ ಮಾಡು ಎಂದು ಅಡುಗೆ ಕೋಣೆಯಿಂದ ಕೂಗಿದರೆ, ನೋ ಮಮ್ಮಿ, ಐ ಕಾಂಟ್ ಹೆಲ್ಪ್ ಯು, ಐ ಆಮ್ ಬ್ಯುಸಿ ಎಂದಳು. ಪರೀಕ್ಷೆ ಎಲ್ಲ ಮುಗ್ದಿದೆ ತಾನೆ, ಓದುವುದಕ್ಕೆ ಏನೂ ಇಲ್ಲ, ಮತ್ತೇನು ಕೆಲಸ ಇದೆ ಇವಳಿಗೆ ಎಂದು ತನ್ನಷ್ಟಕ್ಕೆ ಗೊಣಗುತ್ತಲೇ ಅವಳ ಬಳಿ ಬಂದವರು ಅವಳು ಮಾಡುತ್ತಿರುವ ಕೆಲಸ ನೋಡಿ ಮೂಗಿನ ಮೇಲೆ ಬೆರಳಿಟ್ಟರು. ಅವಳು ತಾನು ಚಿಕ್ಕ ವಯಸ್ಸಿನಲ್ಲಿ ಓದುತ್ತಿದ್ದ ಬಾಲಮಂಗಳ ಪುಸ್ತಕಗಳನ್ನು ಒಟ್ಟು ಸೇರಿಸಿ ಅದರಲ್ಲಿ ಡಿಂಗನ ಕಥೆಗಳನ್ನು ಓದುತ್ತಾ ತನ್ನ ತಂದೆಯ ಜೊತೆ ಹರಟುತ್ತಿದ್ದಳು. ಜಾಹ್ನವಿ, ಮಮ್ಮಿ, ಈ ಡಿಂಗನ್ ಕತೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀನು ಬಾ ಓದು ಎಂದಾಗ, ನನಗೆ ಅಡುಗೆ ಮನೆಯಲ್ಲಿ ಒಂಚೂರು ಸಹಾಯ ಮಾಡು ಅಂದರೆ ಬ್ಯುಸಿ ಅಂದೆ. ಈಗ ನೋಡಿದರೆ ಮಕ್ಕಳ ಕತೆ ಪುಸ್ತಕಗಳನ್ನು ಓದ್ತಾ ಕುಳಿತಿದ್ಯಾ. ನಿನ್ನ ವಯಸ್ಸೆಷ್ಟು ಅನ್ನೋದು ಗೊತ್ತಾ? ಮೊದಲು ನನಗೆ ಸ್ವಲ್ಪ ಸಹಾಯ ಮಾಡು, ಹಾಗೆ ಮುಂದೆ ವೆಕೇಷನ್ ನಿನಗೆ. ಹೇಗೂ ನಿನ್ನ ಡಿಗ್ರಿ ಮುಗೀತು, ನೆಟ್ಟಗೆ ಅಡುಗೆ ಕಲಿ ಎಂದಾಗ, ಡ್ಯಾಡಿ ಎಂದು ರಾಗವೆಳೆದು ರಾಜೀವ್ರವರ ಕಡೆಗೆ ದುಃಖದಿಂದ ನೋಡಿದರೆ, ಜಾನು, ಮಗಳಿಗೆ ಇಷ್ಟವಿರುವಾಗ ಅವಳಾಗಿ ಅಡುಗೆ ಕಲಿಯುತ್ತಾಳೆ ಬಿಡು, ನೀನವಳಿಗೆ ಸುಮ್ಮನೆ ಬೈಬೇಡ, ಪಾಪ ನಮ್ಮ ಮಗು ಎಂದು
ಮಗಳ ಪರವಾಗಿ ಮಾತನಾಡಿದರೆ, ನೀವು ಅಪ್ಪ ಮಗಳು ಯಾವಾಗಲೂ ಒಂದೇ ಟೀಮ್ ಎಂದು ಮುಖ ತಿರುಗಿಸಿ ಅಡುಗೆ ಕೋಣೆಯತ್ತ ಹೋದರೆ, ರಾಜೀವ ಎಂಬ ದನಿ ಕೇಳಿ ರಾಜೀವ್ರವರು ತಿರುಗಿ ನೋಡಿದಾಗ ಮುರಳಿಯವರು ಹಾಗೂ ನಾರಾಯಣ್ರವರು ನಿಂತಿದ್ದರು. ಅರೆ ಮುರಳಿ ಎಂದು ಅಚ್ಚರಿಯಿಂದ ಕಣ್ಣರಳಿಸಿದವರು, ಬಾರೋ ಒಳಗೆ ಎಂದವರು. ನೀವು ಬನ್ನಿ ಅಪ್ಪ ಎಂದರು ನಾರಾಯಣ್ರವರ ಕಡೆಗೆ ನೋಡುತ್ತಾ. ಅವರಿಬ್ಬರು ಕುಳಿತ ಬಳಿಕ, ಜಾನು ಕಾಫಿ ತಗೊಂಡ್ ಬಾ, ಮುರಳಿ ಮತ್ತು ಅಪ್ಪ ಬಂದಿದ್ದಾರೆ ಎಂದು ಸಂತೋಷದಿಂದ ತಮ್ಮ ಮಡದಿಗೆ ಹೇಳಿದರು. ಹಾಯ್ ಅಂಕಲ್, ಹಾಯ್ ತಾತ ಎಂದಳು ಜಾಹ್ನವಿ. ಅವರಿಬ್ಬರು ಪ್ರತಿಯಾಗಿ ಮೂಗುಳ್ನಾಗೆ ಬೀರಿದರು. ತದನಂತರ ಉಭಯ ಕುಶಲೋಪರಿಯ ಬಳಿಕ ಕಾಫಿ ತಿಂಡಿ ಮುಗಿಸಿ, ಮುರಳಿ ನೀನು ಮತ್ತೆ ಮೊದಲಿನಂತಾಗಿದೆಯಾ ಎಂದು ಹಿತ್ ಸರ್ ಹೇಳಿದರು. ಆದರೆ ಈಗ ಕಣ್ಣಾರೆ ನೋಡಿ ನನಗೆ ತುಂಬ ಖುಷಿಯಾಗ್ತಿದೆ ಕಣೋ ಎಂದಾಗ, ಇದಕ್ಕೆಲ್ಲ ಕಾರಣ ಅವನಿಂದಲೇ ನಾನು ಮತ್ತೆ ಮೊದಲಿನಂತೆ ನಡೆಯುವ ಹಾಗಾಯಿತು. ಹಿತ್ ಸರ್ ತುಂಬ ಒಳ್ಳೆಯವರು. ರಾಜೀವ್ರವರೆಂದಾಗ, ಡ್ಯಾಡಿ ಈಗ ನೀವು ಆಫೀಸ್ನಲ್ಲಿಲ್ಲ, ಸೊ ನಿಮ್ಮ ಬಾಸ್ ಹೆಸರನ್ನು ಏಕವಚನದಲ್ಲಿ ಹೇಳಬಹುದು. ಅವರು ಬರೀ ನಿಮ್ಮ ಬಾಸ್ ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತನ ಮಗ ಕೂಡ ಹೌದಲ್ವಾ ಎಂದು ನಕ್ಕಳು ಜಾಹ್ನವಿ. ಅದು ಆಫೀಸಲ್ಲಿ ಸರ್ ಅಂತ ಕರೆದು ಕೆಲವೊಮ್ಮೆ ಹಾಗೆ ಬಂದು ಬಿಡುತ್ತದೆ ಎಂದರು ರಾಜೀವ್ರವರು. ಹಿತ್ನ ತಂದೆ ಮತ್ತು ನೀನು ಸ್ನೇಹಿತರ ಎಂದು ಅಚ್ಚರಿಯಿಂದ ಕೇಳಿದ ಮುರಳಿಯವರಿಗೆ, ಹೌದು, ಅವನು ತುಂಬ ಒಳ್ಳೆ ಮನುಷ್ಯ ಎಂದು ಶಶಿಧರ್ರವರನ್ನು ನೆನೆದು ಭಾವುಕರಾದರು ರಾಜೀವ್ರವರು. ರಾಜೀವ, ನಿನಗೆ ಈಗಾಗಲೇ ಹಿತ್ ವಿಷಯ ಹೇಳಿದ್ದಾನೆ ಅಂತ ಅಂದ್ಕೊಳ್ತೇನೆ. ಆದರೂ ಚಿನ್ನು ತಂದೆಯಾಗಿ ನಾನೇ ಬಂದು ನಿನ್ನನ್ನು ಮದುವೆಗೆ ಇನ್ವೈಟ್ ಮಾಡಬೇಕು ಅಂತ ಅಪ್ಪನ ಜೊತೆ ಬಂದೆ ಎಂದವರು ಹೇಳಿದಾಗ, ರಾಜೀವ್ರವರಿಗೆ ಮುರಳಿಯವರು ಶ್ರೀಯಾ ಮದುವೆ ವಿಷಯದ ಬಗ್ಗೆ ಹೇಳುತ್ತಿರುವುದು ಎಂಬ ಅರಿವಾಯಿತು. ಮುರಳಿಯವರು ರಾಜೀವ್ರವರಿಗೆ ತನ್ನ ಮಗಳ ಲಗ್ನ ಪತ್ರಿಕೆ ಕೊಟ್ಟು, ನೀನು ಕುಟುಂಬ ಸಮೇತ ಬರಬೇಕು, ಇನ್ನೂ ಮದುವೆಗೆ ಹೆಚ್ಚು ದಿನವಿಲ್ಲ ಎಂದರು. ನಾವು ಖಂಡಿತ ಬರ್ತೇವಣ್ಣ ಎಂದು ಉತ್ತರಿಸಿದರು ಜಾನಕಿಯವರು. ರಾಜೀವ, ನಾವಿನ್ನು ಬರ್ತೇವೆ, ಮದುವೆ ಕೆಲವು ಕೆಲಸಗಳು ಬಾಕಿ ಇವೆ ಎಂದವರು. ಜಾಹ್ನವಿ ಪುಟ್ಟ, ಮದುವೆ 2 ದಿನ ಮೊದಲೇ ಬಂದ್ಬಿಡು ಎಂದಾಗ, ಖಂಡಿತ ಬರ್ತೇನೆ ಅಂಕಲ್ ಎಂದು ಚಂದದ ನಗು ಬೀರಿದಳು. ಮುರಳಿಯವರು ಮತ್ತು ನಾರಾಯಣ್ರವರು ತಮ್ಮ ಮನೆಗೆ ಮರಳಿದರು. ನೋಡಿದರೆ ಮದುವೆ ಮನೆ ಎಂದು ತಿಳಿಯುವ ಹಾಗೆ ಶ್ರೀಹಿತ್ ಹಾಗೂ ಶ್ರೀಯಾ ಮನೆಯನ್ನು ಅಲಂಕರಿಸಿದ್ದರು. ಮದುವೆ ಮನೆಯೆಂದರೆ 2 ದಿನ ಮೊದಲೇ ಬಂಧುಗಳ ಆಗಮನ, ಅತ್ತಿಂದಿತ್ತ ಓಡಾಡುವ ಪುಟ್ಟ ಮಕ್ಕಳು, ಹೆಂಗಳೆಯರ ಮಾತು, ಗದ್ದಲ, ಒಟ್ಟಿನಲ್ಲಿ ಸಡಗರ ಸಂಭ್ರಮ. ಮುರಳಿಯವರಿಗಾಗಲಿ ಮೃದುಲಾರವರಿಗಾಗಲಿ ಹೆಚ್ಚಿನ ಬಂಧುಗಳು ಯಾರೂ ಇರಲಿಲ್ಲ. ಅವರ ಮನೆಯಲ್ಲಿದ್ದುದು ರಾಜೀವ್ರವರ ಕುಟುಂಬ, ಪ್ರೇಕ್ಷಾ, ಪ್ರಾರ್ಥನಾ, ಪ್ರೇರಣಾ ಮತ್ತು ಸರಸ್ವತಿಯವರು, ಜೊತೆಗೆ ಶ್ಯಾಮ್. ಇನ್ನು ಶ್ರೀಹಿತ್ ಮನೆಯಲ್ಲಿ ಅವನ ಚಿಕ್ಕಪ್ಪ ಚಿಕ್ಕಮ್ಮ ಬರದೇ ಇದ್ದರು. ಹಾಸಿನಿ ಅವಳ ತಾತ ಮತ್ತು ಅಜ್ಜಿ ಜೊತೆಗೆ ಬಂದಿದ್ದಳು. ಇನ್ನು ಸರಸ್ವತಿಯವರ ದೂರದ ಸಂಬಂಧಿಕರು ಮತ್ತು ಅವರ ದೊಡ್ಡಮ್ಮನ ಮಗ ಹಾಗೂ ಮಗಳು ಅವರ ಪರಿವಾರ ಸಮೇತ ಬಂದಿದ್ದರು. ಹಾಸಿನಿ ಶ್ರೀಹಿತ್ ಹಿಂದೆ ಸುತ್ತುತ್ತಲೇ, ಅಣ್ಣ ಅಣ್ಣ ಅದಕ್ಕೆ ನಿಮಗೆ ಹೇಗೆ ಇಷ್ಟ ಆದರು? ಮತ್ತೆ ಅಣ್ಣ, ನಾನು ಈಗಲೇ ಅತ್ತಿಗೆನ ನೋಡೋಕೆ ಹೋಗ್ತಿದ್ದೇನೆ, ಆದರೆ ಪಾಪ ನೀನು ಇನ್ನು 2 ದಿನ ಅತ್ತಿಗೆನ ನೋಡೋ ಹಾಗಿಲ್ಲ ಗೊತ್ತಾ ಎಂದು ಹೇಳಿ ಅವನನ್ನು ಛೇಡಿಸುತ್ತಿದ್ದಳು. ಇನ್ನು ಅವನು, ಹಾಸಿನಿ ಪುಟ್ಟ, ನನ್ನ ಕಾಲೆಳೆದದ್ದು ಸಾಕು, ಇನ್ನೇನು ನಿನ್ನ ಎಕ್ಸಾಮ್ ಎಲ್ಲ ಮುಗೀತಲ್ಲ, ಇನ್ನು ನಿನಗೂ ಒಬ್ಬ ರಾಜ್ಕುಮಾರನನ್ನು ಹುಡುಕೋದೆ ಎಂದಾಗ, ಅದೆಲ್ಲ ಆಗಲ್ಲ, ನಾನು ಮುಂದೆ ಓದಬೇಕು ಗೊತ್ತಾ, ಅಣ್ಣ ಅಲ್ಲಿ ನೋಡು ಅತ್ತಿಗೆ ಬಂದಿದ್ದಾರೆ ಎಂದವಳ ಮಾತು ಕೇಳಿ ಅವನಲ್ಲಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವನು ಹಾಸಿನಿಯ ಕಡೆಗೆ ನೋಡಲು ಅವಳಲ್ಲಿಂದ ಕಾಲ್ಗಿತ್ತಳು. ಅಂದು ಅವರ ಅರಶಿನ ಶಾಸ್ತ್ರ. ಶ್ರೀಯಾಳಿಗೆ ಅವಳ ಮನೆಯಲ್ಲಿ ಹಾಗೂ ಶ್ರೀಹಿತ್ಗೆ ಅವನ ಮನೆಯಲ್ಲಿ ಅರಶಿನ ಶಾಸ್ತ್ರ ಮಾಡಿದರು. ಮರುದಿನ ಮೆಹಂದಿ ಶಾಸ್ತ್ರ. ಶ್ರೀಯಾಳ ಕೈಯಲ್ಲಿ ಮುಡಿದ ಮೆಹಂದಿಯ ಬಣ್ಣವಂತೂ ಕೆಂಪಾದಾಗ ಎಲ್ಲರೂ ಓ ಎಂದರೆ, ಪುಟ್ಟಿ, ನನ್ನ ಮೊಮ್ಮಗ ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಕಣಮ್ಮ, ನೀನು ಅವನ ಜೊತೆ ನೆಮ್ಮದಿಯಾಗಿ ಬಾಳಬಹುದು ಎಂದು ಅವಳ ದೃಷ್ಟಿ ತೆಗೆದರು ವಸುಧಾರವರು. ಸಿಸ್, ಕಸ್ಟಮರ್ ಕೇರ್ ನಿಮ್ಮನ್ನು ತುಂಬ ಲವ್ ಮಾಡ್ತಾರೆ, ಐ ನೋ ದ್ಯಾಟ್ ಎಂದು ಜಾಹ್ನವಿ ಕಣ್ಣು ಹೊಡೆದರೆ ಅವಳ ಮಾತನ್ನೇ ಅನುಮೋದಿಸಿದರು ಪ್ರೇಕ್ಷಾ ಮತ್ತು ಸ್ವರ. ಶ್ರೀಯಾಳ ಕದಪುಗಳು ಅದಾಗಲೇ ರಂಗೇರಿದ್ದವು. ಮರುದಿನ ಮದುವೆ. ಮಂಟಪವಂತೂ ವಿವಿಧ ರೀತಿಯ ಸುಂದರ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಮದುವೆಯ ಒಂದೊಂದೇ ವಿಧಿವಿಧಾನಗಳು ನಡೆಯುತ್ತಿದ್ದವು. ತನ್ನ ತಾಯಿ ಹಾಗೂ ತಂದೆಗೆ ವಿಡಿಯೋ ಕಾಲ್ ಮಾಡಿ ಶ್ರೀಹಿತ್ ಮದುವೆ ತೋರಿಸಬೇಕೆಂದುಕೊಂಡ ಹಾಸಿನಿ ಸಮಯ ನೋಡಿದವಳು. ಅಲ್ಲಿ ಈಗ ಮಧ್ಯರಾತ್ರಿ ಎಂದು ಅವರು ಮಲಗಿರುತ್ತಾರೆ ಎಂದುಕೊಂಡು ಕರೆ ಮಾಡಲಿಲ್ಲ. ಬಹುಶಃ ಅವಳ ಆ ನಿರ್ಧಾರ ಒಳ್ಳೆಯದೇ ಆಯಿತು. ಇಲ್ಲವಾದರೆ ಮದುವೆಗೆ ಮತ್ತೆ ಅಡೆತಡೆಗಳು ಶುರುವಾಗುತ್ತಿತ್ತು. ಹಿರಿಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ತನ್ನ ಮನದರಸಿಯ ಕೊರಳಿಗೆ ತಾಳಿ ಕಟ್ಟಿದವನ ಮುಂಗೈ ಮೇಲೆ ಬಿದ್ದವು 2 ಕಣ್ಣೀರ ಬಿಂದುಗಳು. ತಕ್ಷಣ ಅವಳತ್ತ ನೋಡಿದ. ಅವಳ ಮುಖದಲ್ಲಿ ನೋವಿರಲಿಲ್ಲ, ಆದರೆ ಕಣ್ಣಿಂದ ನೀರು ಜಾರುತ್ತಿತ್ತು. ಮುರಳಿಯವರ ಹಾಗೂ ಮೃದುಲಾರವರ ಕಣ್ಣಂಚು ಕೂಡ ಒದ್ದೆ ಆಗಿತ್ತು. ತಮ್ಮ ಮುದ್ದಿನ ಮಗಳು ತನ್ನ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದಳು
ಕೊನೆಗೂ ಅವಳು ಒಳ್ಳೆ ಕುಟುಂಬ ಸೇರಿದಳು. ಅವಳನ್ನು ತುಂಬ ಪ್ರೀತಿಸುವ ಶ್ರೀಹಿತ್ ಜೊತೆ ಅವಳ ಜೀವನವೆರಡು ಸುಭದ್ರ ಹಾಗೂ ಸುರಕ್ಷಿತವಾಗಿರುವುದು ಎಂದು ನೆಮ್ಮದಿಯಾಗಿತ್ತವರಿಗೆ. ಶ್ರೀ, ಆರ್ ಯು ಓಕೆ ಎಂದಾಗ ಹೌದು ಎಂಬಂತೆ ತಲೆಯಾಡಿಸಿದಳವಳು. ಮೃದುವಾಗಿ ಅವಳ ಕೈಯದುಮಿದವ ನಿನ್ನ ಜೊತೆ ನಾನಿದ್ದೇನೆ ಎಂಬ ಭರವಸೆ ನೀಡಿದ. ಅವಳು ಸಣ್ಣದಾಗಿ ತುಟಿ ಅರಳಿಸಿದಳು. ಮುಂದುವರೆಯುವುದು